ಕಮಿಟಿ ಮೆಂಬರ್ SDP. ಇಲ್ಲಿ ಎಲ್ಲ ಸಂಘಟನೆಗಳು, ಇಲ್ಲಿ ಯಾವುದೇ ಪಾರ್ಟಿಯಲ್ಲಿ ಯಾವುದೇ ಸಂಘಟನೆಯಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಎಲ್ಲ ಸೇರಿ ಒಗ್ಗೂಡಿ ಮಾಡ್ತಾರೋ ಪ್ರತಿಭಟನೆ ಜಯಕುಮಾರ್ಗೋಸ್ಕರ. ಅವರಿಗೆ ನ್ಯಾಯ ದೊರಕಬೇಕು ಮತ್ತು ಎಲ್ಲ ಥರದ ತನಿಖೆಗಳನ್ನು ಕ್ಲೀನಾಗಿ ಮಾಡಿ, ಯಾವುದೇ ಒಂದು ಮಾಧ್ಯಮದಲ್ಲಿ ಯಾವುದೋ ಒಂಥರ ತನಿಖೆ ಕೊಡೋದು, ಇನ್ನೊಂದು ತನಿಖೆ ಇನ್ನೊಂದು ಬರೋದು ಅಥವಾ ಬರ್ತಾ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಲಿ ಅಂತ ಹಮ್ಮಿಕೊಂಡಿದ್ದೀವಿ. ಏನು ಮೊನ್ನೆ 17ನೇ ತಾರೀಕು KR ಪೇಟೆ ತಾಲೂಕು ಕತ್ರಘಟ್ಟ ಗ್ರಾಮದಲ್ಲಿ ಒಂದು ದಲಿತ ಯುವಕ ಜಯಕುಮಾರ್ ಎಂಬ ಯುವಕನ ಸಚಿವ ದಹನ ಆಗಿದೆ. ಅದು ವಿರುದ್ಧ ಇವತ್ತು ಎಲ್ಲ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು, ಮುಸ್ಲಿಂ ಸಂಘಟನೆಗಳು, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷ, BSP ಪಕ್ಷ, ಎಲ್ಲ ಪಕ್ಷದವರು ಒಗ್ಗೂಡಿ ಇವತ್ತೇನು KR ಪೇಟೆ ಚಲೋ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಗೆ ಎಲ್ಲ ಥರದ ಸಹಕಾರವನ್ನು ಎಲ್ಲ ಥರ ಸಂಘಟನೆಗಳು ಕೊಟ್ಟಿದ್ದಾವೆ. ಈ ಪ್ರತಿಭಟನೆ ಯಶಸ್ವಿಯಾಗಲಿ ಮತ್ತು ಮೃತ ಜಯಕುಮಾರ್ ಅವರಿಗೆ ನ್ಯಾಯ ಸಿಗಲಿ ಅಂತ ನಾವು ಕೇಳಿಕೊಳ್ತಾ. ನನ್ನ ಹೆಸರು ಸಾದಿಕ್ ಅಂತ, ಕಮ್ಯುನಿಟಿ ಡೆವಲಪ್ಮೆಂಟ್ ಫೋರಮ್ ಮೆಂಬರ್, ಡೈರೆಕ್ಟರ್ ಆಗಿದ್ದೀನಿ. ನಮ್ಮ ದೇಶದ ಈ ದಿವಸ ಏನಿದು ಒಂದು ಮೊನ್ನೆ ಅನಿಲ್ ಕುಮಾರ್ ಅಂತ ಒಬ್ಬನ ದಹನವಾಗಿ ಸಾಯಿಸಿದ್ರು, ಅದನ್ನು ಆತ್ಮಹತ್ಯೆ ಅಂತ ಪ್ರಕರಣ ದಾಖಲಾಗಿದೆ. ಅದನ್ನು ಕೊಲೆ ಅಂತ ನಾವು ಎಷ್ಟೇ ಹೇಳಿದ್ರು ಇಲ್ಲಿ ಯಾವುದೂ ಕೇಳಿಲ್ಲ. ಮತ್ತು ಪೊಲೀಸರಾಗಲಿ ಯಾರಲ್ಲಿ ಮೀಡಿಯಾದಲ್ಲಾಗಲಿ ಅದು ಆತ್ಮಹತ್ಯೆ ಅಂತ ಬಿಂಬಿಸಲಾಗಿದೆ. ದಯವಿಟ್ಟು ಆ ಕುಟುಂಬಕ್ಕೆ ಯಾವ ರೀತಿ ನ್ಯಾಯ ಒದಗಿಸಬೇಕು ಆ ರೀತಿ ನಾವು ನ್ಯಾಯ ಒದಗಿಸೋಕ್ಕೆ ಎಲ್ಲ ಸಂಘಟನೆಗಳ ಜೊತೆ ನಮ್ಮದು ಕಮ್ಯುನಿಟಿ ಡೆವಲಪ್ಮೆಂಟ್ ಫೋರಮ್ ಕೊನೆ ಗಂಟನೂ ಜೊತೆಲಿರುತ್ತೆ ಅಂತ ಹೇಳ್ತಿ ಈ ಪ್ರತಿಭಟನೆಗೆ ನಾವು ಸಾಥ್ ಕೊಡ್ತಾ ಇದ್ದೀವಿ ಸರ್. ದಲಿತರ ಮೇಲೆ ದೌರ್ಜನ್ಯ ಸಹಿಸಲ್ಲ. ಬೇಕೇ ಬೇಕು, ನ್ಯಾಯ ಬೇಕು. ಜೈ 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 ಭೀಮ್, ಜೈ 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 ಭೀಮ್. ಕತ್ರಘಟ್ಟ, KR ಪೇಟೆ, ಮಂಡ್ಯ ಜಿಲ್ಲೆಯ ಕತ್ರಘಟ್ಟದ ಏನು ಕೊಲೆಯಾಗಿರೋ ವಿಜಯಕುಮಾರ್ಗೆ ನ್ಯಾಯ ಒದಗಿಸಬೇಕು ಅಂತೇಳಿ ಇವತ್ತು KR ಪೇಟೆನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ವಿ, ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಹಿಂಗೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಮಗೆ ಬೇಕಾಗಿರುವಂಥ ನ್ಯಾಯ ಏನಂತಂದರೆ, ಇದಕ್ಕೆ ಮರ್ಡ್ರಿಗೆ ಮೇಯ್ನು ಕಾರಣ ಸರ್ಕಲ್ ಇನ್ಸ್ಪೆಕ್ಟ್ರು ಆನಂದೇಗೌಡ ಮತ್ತು ವೈರಮುಡಿ ಅಂತಕ್ಕಂತಹ ಇಲ್ಲೇ 15 ವರ್ಷಗಳಿಂದ ಠಿಕಾಣಿ ಉಳಿದಿರ್ತಕ್ಕಂತಹ ವೈರಮುಡಿ ದಫೇದಾರ, ಅವು ಇಬ್ಬರ ಮೇಲೆ ಕ್ರಮ ಆಗಬೇಕು. ಮತ್ತು ಅಟ್ರಾಸಿಟಿ ಕೇಸನ್ನ ಭಾಳ ಹಗುರವಾಗಿ ತಾತ್ಸಾರದಿಂದ ನೋಡ್ತಕ್ಕಂಥ ಏನು DYSP ಇದ್ದಾರೆ ಚಲುವರಾಜ್ ಅವರು, ಇಮ್ಮಿಡಿಯೇಟು ಅವರು ಸಸ್ಪೆಂಡ್ ಆಗಬೇಕು. ಇವರು ಸೀರಿಯಸ್ ಆಗಿ ದಲಿತರ ಕೇಸ್ಗಳನ್ನ ತಗೊಂಡಿದ್ರೆ ಇದು ಕೊಲೆ ಆಗ್ತಾ ಇರಲಿಲ್ಲ. ಏನು ಕೊಲೆ ಆದ ದಿನ ಕಂಪ್ಲೇಂಟ್ ಕೊಡೋಕ್ಕೆ ಬಂದಾಗ ಅದಕ್ಕೆ 2 ಲಕ್ಷಕ್ಕಿಂತ ಮೇಲ್ಪಟ್ಟು ಡೀಲ್ ಆಗಿದ್ದಾರೆ ಆನಂದೇಗೌಡರು ಅಂತ ಮಾಹಿತಿ ಇದೆ. ಈ ಆ್ಯಂಗಲಲ್ಲೂ ಕೂಡ ತನಿಖೆ ಆಗಬೇಕು. ಮತ್ತು ತನಿಖಾ ಅಧಿಕಾರಿನ ಚೇಂಜ್ ಮಾಡಬೇಕು. ಚಲುವರಾಜು ತನಿಖೆ ಮಾಡಬಾರ್ದು. ಉನ್ನತ ಮಟ್ಟದಂತಹ ಈಗೇನು ತನಿಖೆಯಲ್ಲಿ ಎಕ್ಸ್ಪರ್ಟ್ ಇರ್ತಕ್ಕಂತಹ ವ್ಯಕ್ತಿಗಳಿದ್ದಾರೆ, ಅವರ ಮುಖಾಂತರ ತನಿಖೆ ಆಗಬೇಕು ಅಂತ ನಾವು ಇವತ್ತು ಮೇಯ್ನು ಈ ಅಜೆಂಡಾವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಇವರು 3 ಜನ ಏನು ವೈರಮುಡಿ ದಫೇದಾರ್ 15 ವರ್ಷದಿಂದ ಇಲ್ಲೇ ಭಾಳ ಪ್ರಭಾವಿಯಾಗಿ ರಾಜಕಾರಣವನ್ನು ಬಳಸಿ ಇಲ್ಲೇ ಇರ್ತಕ್ಕಂಥ ವೈರಮುಡಿ ಇಮಿಡಿಯೇಟು ಸಸ್ಪೆಂಡ್ ಆಗಬೇಕು. ಅವನ್ನ ಇಲ್ಲಿಂದ ಯಾವ್ದಾರ ಮೂಲೆಗೆ ಕಳಿಸ್ಬೇಕು. ಮತ್ತು ಆನಂದೇಗೌಡ ಮತ್ತು ಚಲುವರಾಜು ಇಬ್ಬರ ಮೇಲೂ ಕ್ರಮ ಆಗಬೇಕು ಅಂತ ಹೇಳಿ ಈ ಮುಖಾಂತರ ನಾವು ಹೋರಾಟ ಮಾಡಲಿಕ್ಕೆ ಇವ್ರನ್ನ ಆಗ್ರಹವನ್ನು ಮಾಡ್ತೀವಿ. ಕರ್ನಾಟಕ ಸಂವಿಧಾನ ಸೇನೆ ರಾಜ್ಯಾಧ್ಯಕ್ಷ ನರಸಿಂಹಮೂರ್ತಿ. ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಯ ತಾಲೂಕು ಅಧ್ಯಕ್ಷರು ಇವತ್ತು ಪ್ರತಿಭಟನೆ ಮಾಡ್ತಿರೋ ಉದ್ದೇಶ, ಕತ್ರಘಟ್ಟದ ದಲಿತ ಯುವಕ ಜಯಕುಮಾರನ್ನು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೂರು ಕೊಡಕ್ಕೆ ಬಂದಿದ್ದಾನೆ. ಆ ದೂರನ್ನ ಸರಿಯಾದ ರೀತಿ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ನೆಗ್ಲೆಕ್ಟ್ ಮಾಡೋರೆ. ನೆಗ್ಲೆಕ್ಟ್ ಮಾಡಿರೋದ್ರಿಂದ ಪಾಪ ಅಮಾಯಕ ಏನು ಮಾಡೋನೆ, ಬೇರೆ ಈಗ ಗೊತ್ತಲ್ಲ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ, ಏನು ಮಾಡ್ತಾರೆ ಒಬ್ಬೊಬ್ಬರು ಹೋದ್ರೆ ಅಂತ. ಆ ದೌರ್ಜನ್ಯ
ಬಿಟ್ಟು ಅವನು ವಿಧಿ ಇಲ್ದೇ ಹೋಗವನೆ. ಅವತ್ತು ಅವರು ಸರಿಯಾದ ರೀತಿ ಪೊಲೀಸ್ನವರು ಸ್ಪಂದಿಸಿದ್ದಿದ್ರೆ ಜಯಕುಮಾರನ್ನ ಈ ರೀತಿ ಅಮಾನವೀಯವಾಗಿ ಸಾವು ಆಯ್ತಿರಲಿಲ್ಲ ಅನ್ನಿಸ್ತದೆ. ದಲಿತರು ಅಂದರೆ ಒಂದು ರೀತಿ ಬೇಜವಾಬ್ದಾರಿ ಏನೋ ಬಿಡು ಅನ್ನೋ ಮಟ್ಟದಲ್ಲಿ ಇದ್ದಾರೆ. ದಯಮಾಡಿ ಈ ರಾಜ್ಯದಲ್ಲಿ ನಾವು ದಲಿತರು ಅನ್ನೋದು ಏನು ಅನ್ನೋದು ಇಡೀ ಗೃಹ ಮಂತ್ರಿನೂ ದಲಿತರೇ. ಅವರು ಗೃಹ ಮಂತ್ರಿ ದಲಿತರಾಗಿದ್ದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಜಯಕುಮಾರ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು, ಅವ್ರಿಗೆ ಸರಿಯಾದ ರೀತಿ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ನಾವು ಪಿಡಿಎನ್ನಿಂದ ದಯಮಾಡಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಬಂಧುಗಳೇ, ಏನು ಇವತ್ತು ಪ್ರತಿಭಟನಾ ಮೆರವಣಿಗೆ ಹಾಕೊಂಡಿದ್ದೇವೆ. ಕತ್ರಗಟ್ಟದ ದಲಿತ ಯುವಕ ಆತ್ಮಹತ್ಯೆ ಮೊದಲು ಕೊಲೆ ಪ್ರಕರಣವನ್ನು ಇವತ್ತು ಕಾನೂನು ಸುವ್ಯವಸ್ಥೆಯಲ್ಲಿ ಮುಚ್ಚಿಟ್ಟಿದ್ದಾರೆ. ಈ ಒಂದು ವ್ಯವಸ್ಥೆಯ ವಿರುದ್ಧ ಇವತ್ತು ಕೇರ್ಪೇಟೆ ತಾಲೂಕಿನಲ್ಲಿ ಇವತ್ತು ಐವಿಯಿಂದ ಮಾನ್ಯ ತಹಸೀಲ್ದಾರ್ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಮನವಿ ಕೊಡುವಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದೀವಿ. ಇಡೀ ಇದು ಮಾನವ ತಲೆ ತಗ್ಸುವಂಥದ್ದು ಏನೇ ಕೃತ್ಯ. ಹಾಗಾಗಿ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದನ್ನು ಕೂಡಲೇ SIT ತನಿಖೆಗೆ ಒಪ್ಪಿಸಬೇಕು. ಆರೋಪಿಯನ್ನು ಕಠಿಣ ಶಿಕ್ಷೆ ಆಗಬೇಕು. ಅವ್ರ ಕುಟುಂಬಕ್ಕೆ ಸರ್ಕಾರಿ ಸೌಲಭ್ಯಗಳೊಂದಿಗೆ ವಿಶೇಷ ಒಂದು ಏನು 25 ಲಕ್ಷ ಅನುದಾನವನ್ನು ಆ ಕುಟುಂಬಕ್ಕೆ ಬೇಡಿಕೆ ಇಟ್ಟಿದ್ದೀವೋ ಆ ಬೇಡಿಕೆನ ಈಡೇರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಕಣಿವೇರಮ್ಮ ಅಂತೇಳಿ ದಲಿತ ಸಂಘರ್ಷ ಸಮಿತಿ ಮುಖಂಡ ಪಾಂಡುಪುರ ತಾಲೂಕು. ಆತ್ಮೀಯ ಬಂಧುಗಳೇ, ಇವತ್ತೇನು ಕೇರ್ಪೇಟೆ ತಾಲೂಕು ಕತ್ತರಘಟ್ಟದಲ್ಲಿ ಇವತ್ತು ಒಬ್ಬ ದಲಿತ ಕುಟುಂಬದ ಒಬ್ಬ ಯುವಕನನ್ನು ಸವರ್ಣೀಯ ಜನಾಂಗದವರು ಇವತ್ತು ಹುಲ್ಲಿನಲ್ಲಿ ಬೆಂಕಿ ಹಾಕಿ ಸುಟ್ಟಂಥ ಸಂದರ್ಭವನ್ನು ಇವತ್ತು ಇಡೀ ರಾಜ್ಯ ಖಂಡಿಸುವಂಥ ವಿಚಾರ. ಇದೊಂದು ಅಮಾನವೀಯ ಕೃತ್ಯ ಇವತ್ತು ಈ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ದುರಂತ. ಇಂಥ ಯುಗದಲ್ಲಿ ಇವತ್ತು ಇಂಥ ಅಮಾನವೀಯ ಕೃತ್ಯವನ್ನು ಒಬ್ಬ ದಲಿತ ಯುವಕನನ್ನು ಬೆಂಕಿಯಲ್ಲಿ ಹಾಕಿ ಬೇಯಿಸ್ತಾರೆ ಅಂತ ಹೇಳಿದ್ರೆ ಇವತ್ತು ಈ ಸಮಾಜ ಯಾವ ಸ್ಥಿತಿಗೆ ಹೋಗಿದೆ, ಎಲ್ಲೋಗಿದೆ ಅಂತೇಳಿ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಪಾಂಡುಪುರ ತಾಲೂಕಿನ ಇವತ್ತು ಇಡೀ ಜಿಲ್ಲೆಯಾದ್ಯಂತ ಮಂಡ್ಯ ಜಿಲ್ಲೆ ಎಲ್ಲ ದಲಿತ ಸಂಘರ್ಷ ಸಮಿತಿ ಒಕ್ಕೂಟದ ವತಿಯಿಂದ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡಿ ಇವತ್ತು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತೇನು ದಲಿತ ಕುಟುಂಬ ಇವತ್ತು ಸುಟ್ಟು ಕರಕಲಾಗಿದ್ದಾರೆ, ಆ ವ್ಯಕ್ತಿಗೆ ಕನಿಷ್ಠ 50 ಲಕ್ಷ ಪರಿಹಾರವನ್ನು ಸರ್ಕಾರ ಕೂಡಲೇ ಘೋಷಣೆ ಮಾಡಬೇಕಂತ ಹೇಳಿ ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಏನು ಈ ಘಟನೆ ನಡೆದಿದೆ ಇಡೀ ರಾಜ್ಯಾದ್ಯಂತ ತಲೆದಗ್ಗಿಸುವಂಥ ವಿಚಾರ. ಏನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಯೋ ಇಲ್ವೋ ಅನ್ನೋದು ನಮ್ಗೆ ಅನುಮಾನ ಆಗಿದೆ. ಯಾಕೆ ಅಂತಂದರೆ ಗೃಹ ಸಚಿವರು ಪರಮೇಶ್ ಅವರು ಬರಬೇಕಾಗಿತ್ತು, ಸ್ಪಾಟ್ಗೆ ಇದುವರೆಗೂ ಬಂದಿಲ್ಲ. ಹಾಗೆ ಸಮಾಜ ಕಲ್ಯಾಣ ಸಚಿವರಾದಂಥ SC ಮಾದೇವವರು ಈ ಘಟನೆ ಸ್ಥಳಕ್ಕೆ ಬರಬೇಕಾಗಿತ್ತು, ಆದರೂ ಬಂದಿಲ್ಲ. ಇದರ ಉನ್ನಾರ ಏನು ಅಂತ ಕಾಂಗ್ರೆಸ್ ಸರ್ಕಾರ ನಾವು ತಂದು ನಮ್ಮ ಸರ್ಕಾರ ಅಂತೇಳಿ ನಾವು ತಂದಕ್ಕೆ ಈ ದಲಿತರ ಮೇಲೆ ಈ ಥರ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂಥ ಘಟನೆಯನ್ನು ಖಂಡಿಸ್ತಾ ಇದ್ರು. ಪತ್ರಿಕೆಯಲ್ಲಿ ನೋಡಿದ್ರು ಕೂಡ ಈ ಸರ್ಕಾರವರು ನಮ್ಮ ಒಂದು ನೋಡದೇ ಇರೋದ್ರಿಂದ ಇಡೀ ರಾಜ್ಯ ಮೇಲೆ ತಲೆತಗ್ಗಿಸುವಂಥ ದಲಿತರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಗಳು ನಡೀತಾ ಇದ್ರು ಕೂಡ ಈ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ ಅಂತಂದರೆ ಕತ್ತರಘಟ್ಟದಲ್ಲಿ ಬಹಳ ಅನ್ಯಾಯಕರವಾದ ಘಟನೆ ನಡೆದಿದೆ. ಆ ಘಟನೆಗೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಕಾಂಗ್ರೆಸ್ ಇವರು ನಾವು ಕಾಂಗ್ರೆಸ್ಗೆ ಬೆಂಬಲ ಮಾಡಿದ್ರೆ ತಪ್ಪ, ದಲಿತರು ಮಾಡಿದ್ರೆ ತಪ್ಪ. ಕೂಡಲೇ ಅವರಿಗೆ ಪರಿಹಾರ ಕೊಡಬೇಕು ಮತ್ತು ದಲಿತ ಮಹಿಳೆಗೆ ಸರ್ಕಾರಿ ಕೆಲಸ ಆಗಬೇಕು. ಆ ಪರಿಹಾರಕ್ಕೆ 50 ಲಕ್ಷ ರೂಪಾಯಿ ಕೊಡಬೇಕಂತ ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸಿದೆ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರು ಕುಬೇರಪ್ಪ. ನಮಸ್ಕಾರ. ನಡೆದಿರುವಂಥ ಘಟನೆ ಭಾಳ ಅನ್ಯಾಯದ ಘಟನೆ ಇದು. ಕೇರ್ಪೇಟೆ ತಾಲೂಕು ಕತ್ತರಘಟ್ಟದ ಜಯಕುಮಾರ್ ಅವರ ಕೊಲೆ ಮಾಡಿ ದುಷ್ಕರ್ಮಿಗಳು ಬೇರೆ ಥರ ತಿಳ್ಸಕ್ಕವ್ರೆ. ಇದು ನಾವು ಭೀಮಸೇನೆ ಕರ್ನಾಟಕ ಸಂಘ ಖಂಡಿಸ್ತಾರೆ ಇವರು. ಹಾಗೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬರೀ ದಲಿತರನ್ನ ಸುಡುವಂಥ ಕೆಲಸ ಆಗಿದೆ. ಕಂಬದ ಜೈ ಭೀಮ್. ಏನು ದಲಿತರು ಅಂತಂದರೆ
ಏನು ಕೈಲಾಗದೇ ಇರುವಂಥ ಏನು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಕರ್ನಾಟಕ ಸರ್ಕಾರ ತಿಳ್ಕೊಂಡಿದೆ, ಇದು ತಪ್ಪು. ಮುಂದೊಂದು ದಿನ ಈ ಥರ ಪ್ರಕರಣಗಳು ಕೇರ್ಪೇಟೆ ತಾಲೂಕಲ್ಲಾಗ್ಬೋದು ಅಥವಾ ಮಂಡ್ಯ ಜಿಲ್ಲೆಯಲ್ಲಾಗ್ಬೋದು ಅಥವಾ ಇಡೀ ಕರ್ನಾಟಕದಲ್ಲಾಗ್ಬೋದು, ಏನಾರ ಮತ್ತೊಮ್ಮೆ ಈ ಥರ ಪ್ರಕರಣಗಳು ಮರುಕಳಿಸಿದ್ರೆ ಏನು ಈ ಥರ ಇಡೀ ಅವರ ಕುಟುಂಬವನ್ನು ಯಾರು ಈ ಪ್ರಕರಣಗಳನ್ನು ಮಾಡ್ತಾರೆ, ಯಾವುದೇ ಧರ್ಮ, ಯಾವುದೇ ಜಾತಿಯ, ಯಾವ ವ್ಯಕ್ತಿ ಆಗಿರಲಿ, ಏನಾದರೂ ಈ ಥರ ಪ್ರಕರಣಗಳನ್ನ ಮಾಡಿದ್ರೆ ನಾವು ಕೂಡ ರೊಚ್ಚಿಗೆದ್ದು ಇಡೀ ಆ ಸಮುದಾಯವನ್ನೇ ಇಡೀ ಕುಟುಂಬವನ್ನೇ ಸುಡುವಂತ ಕೆಲಸವನ್ನ ನಾವು ಇನ್ನು ಮುಂದೆ ಮಾಡ್ತೀವಿ ಅಂತೇಳಿ ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಭೀಮಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷ ಪ್ರಸನ್ನ ಜೆ ಅಂತ ಹೇಳಿ. ಜೈ ಭೀಮ್.